ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಅರಮರಲುಕಾಯಿ ಅಥವಾ ಪೆಟ್ಲೆಕಾಯಿ ಉಪ್ಪಿನಕಾಯಿ ರೆಸಿಪಿ ಹೇಗೆ ಮಾಡುವುದು ನೋಡೋಣ. ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. 100 ಗ್ರಾಂ ಉಪ್ಪು ಪಾತ್ರೆಗೆ ಹಾಕಿ 5 ನಿಮಿಷ ಹುರಿದುಕೊಳ್ಳಿ. ನಂತರ ಒಂದು ಬಾಕ್ಸ್ಗೆ ಸ್ವಲ್ಪ ಅರಮರಲುಕಾಯಿ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಾಕ್ಸ್ ಅನ್ನು ಗಾಳಿ ಹೋಗದಂತೆ ಮುಚ್ಚಿ 1 ವಾರ ಹಾಗೆ ಇಡಿ. 1 ವಾರದ ನಂತರ 5 ಚಮಚ ಕೆಂಪು ಮೆಣಸಿನ ಪುಡಿ ಒಂದು ಪಾತ್ರೆಗೆ ಹಾಕಿ 2 ನಿಮಿಷ ಹುರಿದುಕೊಳ್ಳಿ. ಅರಮರಲುಕಾಯಿ ಜೊತೆ ಸೇರಿಸಿ ಮಿಕ್ಸ್ ಮಾಡಿ. ನಂತರ ಒಂದು ಪಾತ್ರೆಗೆ 3 ಚಮಚ ಎಣ್ಣೆ ಹಾಕಿ 1 ಚಮಚ ಸಾಸಿವೆ, 1 ಕಡ್ಡಿ ಕರಿಬೇವು ಹಾಗೆ 1 ಗಡ್ಡೆ ಬೆಳ್ಳುಳ್ಳಿ ಸೇರಿಸಿ 1 ನಿಮಿಷ ಹುರಿದು ಒಗ್ಗರಣೆ ಹಾಕಿ ಉಪ್ಪಿನಕಾಯಿಗೆ. ನಂತರ ಬಾಕ್ಸ್ನಲ್ಲಿ ಗಾಳಿ ಹೋಗದಂತೆ ಹಾಕಿ ಇಟ್ಟರೆ ಉಪ್ಪಿನಕಾಯಿ ರೆಡಿ. 1 ವರ್ಷ ಇಟ್ಟರೂ ಕೆಡುವುದಿಲ್ಲ. ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಯಾವ ರೆಸಿಪಿ ವಿಡಿಯೋ ಬೇಕು ಕಾಮೆಂಟ್ ಮಾಡಿ.